ತುಮಕೂರಿನ ಪ್ರತಿಷ್ಠಿತ ಮೈದಾನದಲ್ಲಿ ಕುಡಿಯಲು ನೀರಿಲ್ಲ. ಶುದ್ಧ ಕುಡಿಯುವ ನೀರಿನ ಘಟಕವಿದ್ರೂ ಜಡಿಯಲಾಗಿದೆ ಬೀಗ. ಕುಡಿಯುವ ನೀರಿಲ್ಲದೆ ಪರದಾಡ್ತಾ ಇದ್ದಾರೆ ಕ್ರೀಡಾಪಟುಗಳು. ಎಸ್ ವೀಕ್ಷಕರೇ, ಜನರಿಗೆ ಶುದ್ಧ ಕುಡಿಯುವ ನೀರನ್ನ ಒದಗಿಸುವುದು ಮಹಾನಗರ ಪಾಲಿಕೆಯ ಆದ್ಯ ಕರ್ತವ್ಯ. ಅದರಂತೆ ಪಾಲಿಕೆಯ ವತಿಯಿಂದ ನಗರಾದ್ಯಂತ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ತೆರೆಯಲಾಗಿದೆ. ಆದರೆ ಕೆಲವು ಕಡೆ ಸರಿಯಾದ ನಿರ್ವಹಣೆ ಇಲ್ಲದೆ ಶುದ್ಧ ಕುಡಿಯುವ ನೀರಿನ ಘಟಕಗಳು ಸೊರಗ್ತಾ ಇವೆ. ಪಾಲಿಕೆಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ನಗರದ ಪ್ರತಿಷ್ಠಿತ ಜಾಗದಲ್ಲಿಯೇ ಶುದ್ಧ ಕುಡಿಯುವ ನೀರಿನ ಘಟಕವಿದ್ರೂ ಅದು ಉಪಯೋಗಕ್ಕೆ ಬರ್ತಾ ಇಲ್ಲ. ಇದರಿಂದ ಅಲ್ಲಿಗೆ ಬರ್ತಾ ಇರುವ ಜನರು ಕುಡಿಯೋಕೆ ನೀರಿಲ್ಲದೆ ಪರದಾಡ್ತಿದ್ದಾರೆ. ಇಂತಹ ನಿರ್ಲಕ್ಷ್ಯಕ್ಕೆ ಒಳಗಾಗಿರೋ ಪ್ರತಿಷ್ಠಿತ ಸ್ಥಳ ಯಾವುದು ಅಂತೀರಾ? ಈ ಸ್ಟೋರಿಯನ್ನ ನೋಡಿ. ಹೌದು, ಅದು ಬೇರೆ ಯಾವುದೂ ಅಲ್ಲ, ಜೂನಿಯರ್ ಕಾಲೇಜು ಮೈದಾನ. ಈ ಮೈದಾನದಲ್ಲಿ ಪ್ರತಿನಿತ್ಯ ಒಂದಿಲ್ಲೊಂದು ಕಾರ್ಯಕ್ರಮಗಳು ನಡೀತಲೇ ಇರ್ತವೆ. ಇನ್ನು ಈ ಮೈದಾನದಲ್ಲಿ ಬೆಳಗ್ಗೆ ಮತ್ತು ಸಂಜೆ ವಾಕಿಂಗ್ ಮಾಡೋಕಂತ ಹಿರಿಯರು, ಮಹಿಳೆಯರು, ಮಕ್ಕಳು ಬರ್ತಾರೆ. ಆದ್ರೆ ಜೊತೆಯಲ್ಲಿ ಈ ಜಾಗ ಕ್ರಿಕೆಟ್ ಪ್ರಿಯರಿಗೆ ಕ್ರಿಕೆಟ್ ಆಡೋಕೆ ಫೇವರೇಟ್ ಸ್ಪಾಟ್ ಆಗಿದೆ. ಈ ಫೀಲ್ಡ್ ನಲ್ಲಿ ಕಬಡ್ಡಿ, ಫುಟ್ಬಾಲ್, ಖೋಖೋ ಆಡ್ತಾರೆ. ಆದ್ರೆ ಇಲ್ಲಿ ನಿರ್ಮಿಸಿರುವ ಶುದ್ಧ ನೀರಿನ ಘಟಕ ಮಾತ್ರ ಸಾರ್ವಜನಿಕ ಉಪಯೋಗಕ್ಕೆ ಬಾರದೆ ಹಳ್ಳ ಹಿಡಿತಾ ಇದೆ. ಪ್ರತಿನಿತ್ಯ ಇಲ್ಲಿಗೆ ಬರುವ ಜನರು ದಣಿವಾರಿಸಿಕೊಳ್ಳೋಕೆ ನಿರ್ಮಿಸಿದ್ದ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಈಗ ಬೀಗ ಜಡಿಯಲಾಗಿದೆ. ಅಲ್ಲದೆ ಘಟಕದ ಕಿಟಕಿ ಗಾಜುಗಳು ಪುಡಿಪುಡಿಯಾಗಿವೆ. ಇನ್ನು 2022-23ನೇ ಸಾಲಿನಲ್ಲಿ 4 ಲಕ್ಷ ವೆಚ್ಚದಲ್ಲಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ನಿರ್ಮಾಣ ಮಾಡಲಾಗಿದೆ. ಆ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಸ್ವತಃ ನಗರದ ಶಾಸಕರಾದ ಜ್ಯೋತಿ ಗಣೇಶ್ ಅವರ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿಯೇ ನಿರ್ಮಿಸಲಾಗಿತ್ತು. ಆದರೆ ಇದು ಈ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಬೀಗ ಜಡಿಯಲಾಗಿದೆ. ಇದರಿಂದ ಅಲ್ಲಿ ಬರುವ ಕ್ರೀಡಾಪಟುಗಳು, ಸಾರ್ವಜನಿಕರು ಕುಡಿಯುವ ನೀರಿಲ್ಲದೆ ಪರದಾಡುವಂತಾಗಿದೆ. ವೀಕ್ಷಕರೇ, ನಾವೀಗ ತುಮಕೂರಿನ ಜೂನಿಯರ್ ಕಾಲೇಜು ಮೈದಾನದಲ್ಲಿರುವಂತಹ ಕ್ರೀಡಾಂಗಣದಲ್ಲಿದ್ದೇವೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಹೋಗ್ಬೋದು. ಖೋಖೋ ಫೀಲ್ಡ್ ಬಳಿ ನಾವಿದ್ದೇವೆ. ಈಗ ಖೋಖೋ ಫೀಲ್ಡ್ ಬಳಿ ಇರುವಂತಹ ಶುದ್ಧ ಕುಡಿಯುವ ನೀರಿನ ಘಟಕದ ದುಸ್ಥಿತಿಯನ್ನು ನಾನೀಗ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ಶುದ್ಧ ಕುಡಿಯುವ ನೀರಿನ ಘಟಕದ ಸ್ಥಿತಿ ಯಾವ ರೀತಿ ಇದೆಯಪ್ಪ ಅಂತಂದರೆ, ಇದು ಘಟಕ ಇದೆ ಅನ್ನೋದು ಕೂಡ ಇಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ. ಎಷ್ಟೋ ಜನ ಕ್ರೀಡಾಪಟುಗಳು ಇಲ್ಲಿಗೆ ದಿನನಿತ್ಯ ಕ್ರೀಡೆಯನ್ನು ಆಡೋದಕ್ಕೆ ಬರ್ತಾರೆ. ಬಾಲ್ ಬ್ಯಾಡ್ಮಿಂಟನ್ ಆಗಿರ್ಬೋದು, ಖೋಖೋ ಆಗಿರ್ಬೋದು, ಕಬಡ್ಡಿ ಆಗಿರ್ಬೋದು, ಮತ್ತಿನ್ನು ಈ ಥರ ಕ್ರೀಡೆಗಳನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಬೆಳಿಗ್ಗೆ ಮತ್ತು ಸಂಜೆಗಳು ಬರ್ತಾ ಹೋಗ್ತಾರೆ. ಆದರೆ ಇಲ್ಲಿ ತುಮಕೂರು ನಗರ ಶಾಸಕ JB ಜ್ಯೋತಿ ಗಣೇಶ್ ಅವರ ಅನುದಾನದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ತೆರೆಯಲಾಗಿದೆ. ಆದರೆ ಯಾವ ಘಟಕ ಶುದ್ಧ ಕುಡಿಯುವ ನೀರನ್ನು ಒದಗಿಸಿ ಇಲ್ಲಿ ಬರುವಂಥ ಕ್ರೀಡಾಪಟುಗಳಿಗೆ ಅನುಕೂಲವಾಗಬೇಕಾಗಿತ್ತು, ಆದರೆ ಅದು ಅನಾನುಕೂಲತೆಯಿಂದ ತುಂಬಿದೆ. ಯಾವ ರೀತಿ ಅದು ದುಸ್ಥಿತಿಗೆ ಒಳಗಾಗಿದೆ ಅಂತಂದರೆ, ಆ ಘಟಕದ ಗಾಜುಗಳೆಲ್ಲವೂ ಕೂಡ, ಕಿಟಕಿ ಗಾಜುಗಳೆಲ್ಲ ಒಡೆದೋಗಿದ್ದಾವೆ. ಬಳಸೋದಕ್ಕೆ ಯೋಗ್ಯವಲ್ಲದ ರೀತಿಯಲ್ಲಿ ಇಲ್ಲಿ ಬೀಗವನ್ನು ಹಾಕ್ಕೊಂಡು ಹೋಗಿದ್ದಾರೆ. ಇದನ್ನು ನಿರ್ವಹಣೆ ಮಾಡಬೇಕಾಗಿದ್ದಂತಹ ಲೋಕೋಪಯೋಗಿ ಇಲಾಖೆಯವರು, ತುಮಕೂರು ಉಪನಗರ, ಅವರು ಕೂಡ ಇದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾ ಇಲ್ಲ. ಅದರಿಂದಾಗಿ ಇದು ಕ್ರೀಡಾಪಟುಗಳಿಗೆ ಅನುಕೂಲವಾಗಬೇಕಾಗಿದ್ದಂತಹ ಶುದ್ಧ ಕುಡಿಯುವ ನೀರಿನ ಘಟಕ ಯಾವುದೇ ರೀತಿಯಲ್ಲಿ ಅನುಕೂಲ ಆಗ್ತಾ ಇಲ್ಲ, ಅನಾನುಕೂಲತೆಯಲ್ಲಿ ತುಂಬಿದೆ. ದುಸ್ಥಿತಿಯನ್ನು ತಲುಪಿರೋದನ್ನು ನೀವು ದೃಶ್ಯಗಳಲ್ಲಿ ನೋಡ್ತಾ ಹೋಗ್ಬೋದು. ನೀವೇ ನೋಡಿ, ಶುದ್ಧ ಕುಡಿಯುವ ನೀರಿನ ಘಟಕ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಆವರಣ. ಅನುದಾನ ತುಮಕೂರು ನಗರ ಶಾಸಕರಾದ ಶ್ರೀ JB ಜ್ಯೋತಿ ಗಣೇಶ್ ಅವರ ಪ್ರದೇಶಾಭಿವೃದ್ಧಿ ಅನುದಾನ. ಅಂದಾಜು ಮೊತ್ತ 4 ಲಕ್ಷ ರೂಗಳು. 2022-23ನೇ ಸಾಲಿನಲ್ಲಿ ಇದನ್ನು ನಿರ್ಮಾಣ ಮಾಡಿರುವಂಥದ್ದು. ಇದರ ನಿರ್ವಹಣೆಯನ್ನು ಲೋಕೋಪಯೋಗಿ ಇಲಾಖೆ ತುಮಕೂರು ಉಪನಗರ ತುಮಕೂರವ್ರು ಮಾಡಬೇಕಾಗಿತ್ತು. ಇದು ಒಂದು ಬಿಲ್ ಆಗಿರುವಂಥದ್ದು 4 ಲಕ್ಷ. ಪಕ್ಕದಲ್ಲಿ ಇನ್ನೊಂದು ಬೋರ್ಡನ್ನು ಬರೆದಿದ್ದಾರೆ, ಸೇಮ್ ಮುಂದುವರೆದ ಕಾಮಗಾರಿ ಅಂತೇಳಿ ಮತ್ತೆ 2 ಲಕ್ಷ ಆಗಿದೆ. ಅಲ್ಲಿಗೆ 6 ಲಕ್ಷ ಆಯಿತು. 6 ಲಕ್ಷ ಬಿಟ್ಟು ಮತ್ತೆ ಈ ಕಡೆ ಇನ್ನೊಂದು ಬೋರ್ಡ್ ಇದೆ, ನಾನು ನಿಮಗೆ ಅದನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಸೇಮ್ ಬೋರ್ಡು 2022-23ನೇ ಸಾಲಿನಲ್ಲಿ ಮತ್ತೆ ಮುಂದುವರೆದ ಕಾಮಗಾರಿಗೆ ಮತ್ತೆ 2 ಲಕ್ಷ ಆಗಿದೆ. ಟೋಟಲ್ 8 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಿರುವಂತಹ ಶುದ್ಧ ಕುಡಿಯುವ ನೀರಿನ ಘಟಕ ಯಾವ ರೀತಿ ಇದೆ ಅನ್ನೋದನ್ನ ನೀವೇ ದೃಶ್ಯಗಳಲ್ಲಿ ನೋಡ್ತಾ ಹೋಗಿ. ಯಾವ ಕಡೆಯಿಂದಲೂ ಕೂಡ ಇದು ಶುದ್ಧ ಕುಡಿಯುವ ನೀರಿನ ಘಟಕ ಅಂತ ನಮಗಂತೂ ಅನಿಸೋದಿಲ್ಲ. ಯಾಕಂದರೆ ಈ ಶುದ್ಧ ಕುಡಿಯುವ ನೀರಿನ ಘಟಕ ಅಂತಂದರೆ ಬಂದಂಥವರಿಗೆ ಅನುಕೂಲವಾಗಬೇಕಾಗಿತ್ತು. ಎಷ್ಟೋ ಜನ ಕ್ರೀಡಾಪಟುಗಳು ಇಲ್ಲಿ ಕ್ರೀಡೆಯನ್ನಾಗಿ ಆಡಿ ಬೆಳಿಗ್ಗೆ ಸಂಜೆ ದಣಿದು ಬರ್ತಾರೆ. ಆದರೆ ಅವರೆಲ್ಲರಿಗೂ ಕೂಡ ಅನುಕೂಲವಾಗಬೇಕಾಗಿದ್ದ ಕ್ರೀಡಾಂಗಣದಲ್ಲಿರುವಂತಹ ಶುದ್ಧ ಕುಡಿಯುವ ನೀರಿನ ಘಟಕ ತುಂಬ ದುಸ್ಥಿತಿಯನ್ನು ತಲುಪಿದೆ. ಅದನ್ನು ನಿರ್ವಹಣೆಯೂ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ. ನಿರ್ವಹಣೆ ಮಾಡಬೇಕಾಗಿದ್ದವರು ಕೂಡ ಇಲ್ಲಿ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ಅದರ ನಿರ್ವಹಣೆಯನ್ನು ಈಗ ಯಾರು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಬೀಗ ಹಾಕಿದ್ದಾರೆ, ನೀವೇ ನೋಡಿ, ಬೀಗ ಹಾಕಿ ಅದನ್ನು ಮುಚ್ಚಿರುವಂಥದ್ದು.
ಅದರಿಂದ ಇಲ್ಲಿ ಬರುವಂಥ ಕ್ರೀಡಾಪಟುಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ಬೀಗ ಹಾಕೊಂಡು ಹೋಗಿರ್ತಾರೆ, ಬೆಳಿಗ್ಗೆನೂ ಕೂಡ ಓಪನ್ ಇರೋದಿಲ್ಲ, ಸಂಜೆನೂ ಕೂಡ ಓಪನ್ ಇರೋದಿಲ್ಲ. ಆದ್ದರಿಂದ ಇಲ್ಲಿ ದಣಿದು ಬರುವಂಥ ಕ್ರೀಡಾಪಟುಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ಇದನ್ನು ನಿರ್ವಹಣೆ ಯಾರು ಮಾಡಬೇಕಾಗಿತ್ತು ಅವರು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಅನ್ನೋದು ಸಾರ್ವಜನಿಕರು ಕೊಟ್ಟಿರುವಂಥ ಮಾಹಿತಿ. ನಾವು ಕೇಳ್ಕೊಳ್ಳೋದಿಷ್ಟೇ, ಇದನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕಾಗಿದ್ದರು ಸರಿಯಾಗಿ ನಿರ್ವಹಣೆ ಮಾಡಿ ಇಲ್ಲಿ ಬರುವಂಥ ಕ್ರೀಡಾಪಟುಗಳಿಗೆ ಅನುಕೂಲ ಮಾಡಿಕೊಡಬೇಕು. ಯಾಕಂದರೆ ಈ ಕ್ರೀಡಾಂಗಣದಲ್ಲಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಇದನ್ನು ನಿರ್ಮಿಸಿರೋದೇ ಇಲ್ಲಿ ಆಗುವಂಥ ಕಾರ್ಯಕ್ರಮಗಳಿಗಾಗಿರ್ಬೋದು, ಇಲ್ಲಿ ಬರುವಂಥ ಕ್ರೀಡಾಪಟುಗಳಿಗಾಗಿರ್ಬೋದು, ಅವರಿಗೆ ನೀರಿನ ವ್ಯವಸ್ಥೆ ಆಗಬೇಕು ಅಂತೇಳಿ ನಿರ್ಮಿಸಿರುವಂಥದ್ದು ಶಾಸಕರ ಅನುದಾನದಲ್ಲಿ. ಅದರಲ್ಲೂ 8 ಲಕ್ಷ ವೆಚ್ಚದಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಅದರ ದುಸ್ಥಿತಿ ಮಾತ್ರ ಈ ರೀತಿ ಇದೆ. ನೀವೇ ನೋಡಿ, ಆ ಗಾಜುಗಳೆಲ್ಲ ಒಡೆದುಕೊಂಡು ಹೋಗಿದೆ, ಸರಿಯಾಗಿ ನಿರ್ವಹಣೆ ಆಗ್ತಾ ಇಲ್ಲ, ಬೀಗ ಹಾಕಿರುವಂಥದ್ದು. ಇದರಿಂದ ಇಲ್ಲಿ ಬರುವಂಥ ಕ್ರೀಡಾಪಟುಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಜೂನಿಯರ್ ಕಾಲೇಜು ಮೈದಾನದಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕದ ಬಗ್ಗೆ ಗಮನ ವಹಿಸಿ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿ ಕ್ರೀಡಾಪಟುಗಳಿಗೆ ಶುದ್ಧ ಕುಡಿಯುವ ನೀರನ್ನ ಒದಗಿಸಿಕೊಡಬೇಕಾಗಿದೆ. ನಾವು ಕೇಳ್ಕೊಳ್ಳೋದಿಷ್ಟೇ, ಇದನ್ನು ನಿರ್ವಹಣೆ ಮಾಡಬೇಕಾದಂಥ ಅಧಿಕಾರಿಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಡುವಂಥ ಅಧಿಕಾರಿಗಳಾಗಿರ್ಬೋದು, ಸರಿಯಾಗಿ ನಿರ್ವಹಣೆ ಮಾಡಿ ಇಲ್ಲಿ ಬರುವಂಥ ಕ್ರೀಡಾಪಟುಗಳಿಗೆ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಡೋದಕ್ಕೆ ಅಂತ ಇರುವಂಥ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿ ಅವರಿಗೆ ಆ ಸೌಲಭ್ಯನ ಒದಗಿಸ್ಕೊಡ್ಬೇಕು ಅನ್ನೋದು ನಮ್ಮ ಪ್ರಜಾಶಕ್ತಿ ಟಿವಿಯ ಕಳಕಳಿಯ ಮನವಿ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.